Our esteemed president for today's function, whose guidance and leadership have always been a source of inspiration to our institution. Under his able leadership, our school has continued to grow in academic excellence, discipline and holistic development. We now request our respected president, Mr. K. S. Kiran Kumar sir, to address the gathering and share his valuable thoughts and vision. ಎಲ್ರಿಗೂ ನಮಸ್ಕಾರ. ಈ ಒಂದು ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕವಿತಾರವರ, ವಿದ್ಯಾವಾದಿ ಶಾಲೆಯ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಉದಯ್ ಇಟ್ಗೀರವರ, ವಿದ್ಯಾವಾದಿ PU ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ರಂಗನಾಥರವರ, ಹಾಗೂ ವಿದ್ಯಾವಾದಿ ಶಾಲೆ ದುರ್ಡಿಯಲ್ಲಿಯ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ CK ತಯ್ಯೂಬ್ ಅವರ, ಎಲ್ಲ ಶಿಕ್ಷಕ ವರ್ಗದವರ, ಬೋಧಕೇತರ ಸಿಬ್ಬಂದಿಗಳ, ಬಂದಿರತಕ್ಕಂಥ ಎಲ್ಲ ಪೋಷಕರ ವೃಂದದವರ ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು, ಕಳೆದ 19 ವರ್ಷಗಳಿಂದಲೂ ಕೂಡ ಈ ಭಾಗದಲ್ಲಿ ಈ ಸಂಸ್ಥೆ ಒಂದು ಬೃಹತ್ ಸಂಸ್ಥೆಯಾಗಿ ಬೆಳೆಯಲು ತಮ್ಮೆಲ್ಲರ ಸಹಕಾರವನ್ನು ತಾವು ಕೊಡ್ತಾ ಬಂದಿದೆ. ಅದಕ್ಕೆ ಸಂಸ್ಥೆ ವತಿಯಿಂದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಯಾವುದೇ ಒಂದು ಸಂಸ್ಥೆ 18 ವರ್ಷ ಪೂರೈಸುತ್ತದೆ ದೊಡ್ಡಸ್ಕೆ ಅಲ್ಲ, ಇರ್ಬೋದು 20 ಆಗುತ್ತೆ, 25 ಆಗುತ್ತೆ, 50 ಆಗುತ್ತೆ. ಆದರೆ ಆ ಸಾಧನೆಗಳನ್ನು ಕೂಡ ನಾವು ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಇದುವರೆಗೂ ಕೂಡ ಸಾವಿರಾರು ಮಕ್ಕಳು ಹೊರಗಡೆ ಬಂದಿದ್ದಾರೆ. ಅವರ ಕೆರಿಯರ್ನ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಬಹಳ ಕಡೆ ಆಗಾಗಲೇ ಕೆಲಸಕ್ಕೆ ಹೋಗಿದ್ದಾರೆ. ಈಗ ತಾನೇ ನಾವು ಕಳೆದ 5 ವರ್ಷಗಳಿಂದ ಒಂದು PU ಕಾಲೇಜನ್ನ ಸ್ಟಾರ್ಟ್ ಮಾಡಿದ್ವಿ. ಆದರೆ ಪೋಷಕರಿಂದ ಏನೋ ಒಂದು ರೀತಿಯಾದ ನಿರುತ್ಸಾಹ ಇತ್ತು. ಆದರೂ ಕೂಡ ಕಳೆದ ಬಾರಿಯ ಸಾಧನೆಯಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ 6ನೇ ರ್ಯಾಂಕ್, ತುಮಕೂರು ಜಿಲ್ಲೆಗೆ 1ನೇ ರ್ಯಾಂಕ್ ಬಂದಿರತಕ್ಕಂಥ ಒಂದು PU ಕಾಲೇಜು ನಮ್ಮ ವಿದ್ಯಾವಾದಿ PU ಕಾಲೇಜ್ ಆಗಿದೆ. ಅದಕ್ಕೆ ನನ್ನ ಎಲ್ಲ ಬೋಧಕೇತರ ಸಿಬ್ಬಂದಿಗಳು, ಪ್ರಾಂಶುಪಾಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ PU ಕಾಲೇಜಿನಲ್ಲಿ ಜಿಲ್ಲೆಗೆ ಪ್ರಥಮವಾಗಿ ಬರ್ತಕ್ಕಂಥದ್ದು, ರಾಜ್ಯಕ್ಕೆ 6ನೇ ಬರ್ತಕ್ಕಂಥದ್ದು ಸಾಮಾನ್ಯ ಸಾಧನೆ ಅಲ್ಲ. ಆದ್ರೆ ಪೋಷಕರಲ್ಲಿ ಏನೋ ನನ್ನ ಮಗ ಮಂಗಳೂರಲ್ಲಿ ಓದಿದ್ರೆ ಏನಾಗ್ಬಿಡ್ತಾನೆ, ಮೈಸೂರಲ್ಲಿ ಓದಿದ್ರೆ ಏನಾಗ್ಬಿಡ್ತಾನೆ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಮಕ್ಕಳು ಓದೋದ್ರಲ್ಲಿ ಅವ್ರ ಶ್ರಮ ಇದೆ ವಿನಃ ನೀವು ಮಂಗಳೂರು ಎಕ್ಸ್ಪರ್ಟ್ ಹಾಕುತ್ತೀರೋ ಅಥವಾ ಮೈಸೂರಿನಲ್ಲಿ ಇನ್ನೊಂದಕ್ಕೆ ಹಾಕ್ತಿರೋ, ದಾವಣಗೆರೆಯಲ್ಲಿ ಯಾವುದಕ್ಕೆ ಹಾಕ್ತಿರೋ ಅದಲ್ಲ. ಹಾಗಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ತಾವು ಯೋಚನೆ ಮಾಡಿ ಚಿಂತನೆಯನ್ನು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ನಾನು ಹೆಚ್ಚಿಗೆ ಮಾತಾಡ್ಕೋಬಲ್ಲ. ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೂಡ ಕಲಿಸ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾವು ಗೊತ್ತಿದ್ದೀವಿ 2021-22 ಸಮಯದಲ್ಲಿ, ಕರೋನಾದ ಸಮಯದಲ್ಲಿ ನಾವೇ ಮಕ್ಕಳಿಗೆ ಮೊಬೈಲನ್ನು ಕೊಟ್ಬಿಟ್ವಿ, ಆನ್ಲೈನ್ ಕ್ಲಾಸ್ಗಳು ಅಂತೇಳಿ. ಆದರೆ ಆ ಮೊಬೈಲ್ನಿಂದ ಮಕ್ಕಳು ಹೊರಗಡೆ ಬರ್ತಾ ಇಲ್ಲ, ಪೇರೆಂಟ್ಸು ಹೊರಗಡೆ ಬರ್ತಾ ಇಲ್ಲ. ಅದು ಯಾವ ರೀತಿ ಅಡಿಕ್ಟ್ ಆಗಿದೆ ಅಂದರೆ, TV ಆದರೆ ಯಾವುದೋ ಒಂದು ಸಮಯದಲ್ಲಿ ನೋಡ್ತಾ ಇದ್ರು, ಕರೆಂಟ್ ಇಲ್ಲದೆ ಇದ್ರೆ TV ಇರ್ತಿರ್ಲಿಲ್ಲ. ಇದೇನೂ ಇಲ್ಲ, 24 ಗಂಟೆನೂ ಮೊಬೈಲ್ ಅವ್ರ ಹಾಸಿಗೆ ಮೇಲೂ ಇರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಹೋದೋರು ಇರುತ್ತೆ. ಅದರಿಂದ ಹೊರಗಡೆ ಬರ್ತಕ್ಕಂಥ ಕಷ್ಟ, ಅದರಿಂದ ಎಷ್ಟು ಹಾಳಾಗಿದೆ ಅನ್ನೋದನ್ನ ನಾವು TVಗಳಲ್ಲಿ ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ತಕ್ಕಂಥ ಕೆಲವು ದುಷ್ಕೃತಿಗಳನ್ನು ನೋಡಿದಾಗ ಅಯ್ಯೋ ನಮ್ಮ ಮಕ್ಕಳು ಈ ರೀತಿ ಆಗ್ಬಿಟ್ರ ಅಂತ ಹೇಳಿ ಸಾಕಷ್ಟು ಪೋಷಕರು ಯೋಚನೆ ಮಾಡೋ ಸ್ಥಿತಿ ಆಗಿದೆ. ಆನ್ಲೈನ್ ಗೇಮ್ಸಲ್ಲಿ ಕೋಟ್ಯಾಂತರ ರೂಪಾಯಿನ ಕಳೆದುಕೊಂಡಿರ್ತಕ್ಕಂಥ ಯುವಕರನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕೆ? ಈ ಮೊಬೈಲ್ ಗೇಮ್ನಿಂದ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗಿ ಆ ಆಪ್ಗಳು ಬೇಕಿಲ್ಲದೆ ಡೌನ್ಲೋಡ್ ಆಗ್ಬಿಡುತ್ತೆ. ಅದರಿಂದ ದಯಮಾಡಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ, ಶಿಕ್ಷಣದ ಜೊತೆಗೆ ಶಿಸ್ತನ್ನು ಕಲಿಸಿ, ಆ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನ ರೂಪಿಸೋದಕ್ಕೆ ನಿಮ್ಮ ಪಾತ್ರ ಇರುತ್ತೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಾಗಲಿ ಮೊಬೈಲ್ ಇಟ್ಕೊಳ್ಳೋಕೆ ಬಿಡಿಸಿ, ಎದ್ದ ತಕ್ಷಣ ಒಂದು 10-15 ನಿಮಿಷ ಧ್ಯಾನ ಮಾಡಲಿ, ದೇವರ ಚಿಂತನೆಗಳನ್ನು ಮಾಡಿಕೊಂಡು ಅವರು ದೇವರ ಪ್ರಾರ್ಥನೆಗಳನ್ನು ಅಥವಾ ಭಗವದ್ಗೀತೆಯನ್ನು, ಕುರಾನ್, ಬೈಬಲ್ ಈ ರೀತಿಯಾದ ಶ್ಲೋಕಗಳನ್ನು ಹೇಳ್ತಕ್ಕಂಥ ಒಂದು ಅಭ್ಯಾಸ ಒಂದು ಅರ್ಧ ಗಂಟೆ ಸಮಯ ಅವ್ರಿಗೆ ಮಾಡಿಸಿದ್ರೆ ಆ ಸಮಯದಲ್ಲಾದರೂ ಕೂಡ ಅವರಿಗೆ ಒಳ್ಳೆಯ ಸದ್ಬುದ್ಧಿಗಳು ಬರುತ್ತೆ. ಆ ನಿಟ್ಟಿನಲ್ಲಿ ಪೋಷಕರು ಕಾರ್ಯನಿರತರಾಗಬೇಕು. ಮಕ್ಕಳಿಗೆ ಮೊಬೈಲ್ನಿಂದ ಬಿಡಿಸಬೇಕು, ಸೋಷಿಯಲ್ ಮೀಡಿಯಾದಿಂದ ದೂರ ಇಡಬೇಕು. ರೀಲ್ಸ್ ಅನ್ನೋ ಒಂದು ಹುಚ್ಚು ಯಾವ ರೀತಿ ಹೋಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ರೀಲ್ಸ್ನಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ದಯಮಾಡಿ ಮಕ್ಕಳಿಗೆ ಆ ಗೀಳನ್ನು ಕಳಿಸ್ಬೇಡಿ ಅಂತ ಕೇಳ್ಕೊಳ್ತಾ, ಈ ಒಂದು ಶಾಲೆಯ ಅಭಿವೃದ್ಧಿಗೆ ತಾವೆಲ್ಲರೂ ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.